ನಮಸ್ಕಾರ. ನಾನು ನಿಮ್ಮ ವಕೀಲ ಕೃಷ್ಣ ಸಂಘರ್ಷ. ನೀವೇನಾದ್ರೂ ಒಂದು ನಾಯಿಯನ್ನ ಸಾಕ್ತಿದ್ದೀರಾ? ಆ ನಾಯಿಯನ್ನ ಕೇರ್ಲೆಸ್ ಆಗಿ ಬೀದಿಯಲ್ಲಿ ಬಿಟ್ಟಿದ್ದೀರಾ? ಆ ನಾಯಿ ಯಾರಿಗಾದ್ರೂ ಕಚ್ತಿದೀಯಾ? ಅಥವಾ ನಿಮ್ಮ ನಾಯಿಯನ್ನ ಯಾರಾದ್ರೂ ಸಾಯಿಸಿದ್ದಾರಾ? ಅಥವಾ ನಿಮ್ಮ ನಾಯಿಗೆ ಏಜ್ ಆಗಿದೆ ಅಂತ ಕೇರ್ಲೆಸ್ ಆಗಿ ಬೀದಿಯಲ್ಲಿ ಏನಾದ್ರೂ ಬಿಟ್ಟಿದ್ದೀರಾ? ಹಾಗಾದ್ರೆ ಬನ್ನಿ, ಕಾನೂನು ಇದ್ರ ಬಗ್ಗೆ ಏನ್ ಹೇಳುತ್ತೆ ತಿಳಿದುಕೊಳ್ಳೋಣ. ನೀವೇನಾದ್ರೂ ಒಂದು ನಾಯಿಯನ್ನ ಸಾಕಿದ್ದೀರಾ? ಆ ನಾಯಿಯನ್ನ ಕೇರ್ಲೆಸ್ ಆಗಿ ಬೀದಿಯಲ್ಲಿ ಬಿಟ್ಟು ಆ ನಾಯಿ ಕಚ್ಚುತ್ತೆ ಅಂತ ನಿಮ್ಗೆ ಗೊತ್ತಿದ್ರೂ ಕೂಡ ಬೇರೆಯವ್ರಿಗೆ ಅದು ಕಚ್ಚುತ್ತಿದೆಯಾ? ಹಾಗಾದ್ರೆ IPC ಪ್ರಕಾರ ಇದೊಂದು ಕ್ರಿಮಿನಲ್ ಅಫೆನ್ಸಸ್. ನಾಯಿ ಮೇಲಂತೂ ಕೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಯಿ ಓನರ್ ಆದಂತಹ ನಿಮ್ಮ ಮೇಲೆ ಕೇಸ್ ಮಾಡಬಹುದು. IPC ಸೆಕ್ಷನ್ 289 ಇದ್ರ ಪ್ರಕಾರ ನಿಮ್ಮ ಮೇಲೆ ಕೇಸ್ ಮಾಡಬಹುದು. ಈ ಸೆಕ್ಷನ್ ಅಡಿಯಲ್ಲಿ ನಿಮ್ಗೆ 6 ತಿಂಗಳು ಜೈಲು ಶಿಕ್ಷೆ ಅಥವಾ 1,000 ರೂಪಾಯಿ ಫೈನು ಅಥವಾ ಅವೆರಡರಿಂದಲೂ ನಿಮ್ಮನ್ನ ಶಿಕ್ಷಿಸಬಹುದು. ನಿಮ್ಮ ನಾಯಿಯನ್ನ ಯಾರಾದ್ರೂ ಸಾಯಿಸಿದಾರಾ? ಅದಕ್ಕೆ ಪಾಯ್ಸನ್ ಕೊಟ್ಟಾದ್ರೂ ಸಾಯಿಸಿರ್ಬೋದು, ಅಥವಾ ಅಸಲ್ಟ್ ಮಾಡಿ ಆದ್ರೂ ಸಾಯಿಸಿರ್ಬೋದು. ಅಂತವರ ಮೇಲೆ ನೀವು IPC ಸೆಕ್ಷನ್ 428 ಅಂಡ್ 429 ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಬಹುದು. ಈ ಸೆಕ್ಷನ್ಗಳ ಅಡಿಯಲ್ಲಿ ಅವ್ರಿಗೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಫೈನು ಅಥವಾ ಅವೆರಡರಿಂದಲೂ ಅವರನ್ನ ಶಿಕ್ಷಿಸಬಹುದು. ನಿಮ್ಮ ನಾಯಿಗೆ ಏಜ್ ಆಗಿದೆ ಅಂತ ಏನಾದ್ರೂ ಬೀದಿಯಲ್ಲಿ ಬಿಟ್ಟಿದ್ದೀರಾ? ಕೇರ್ಲೆಸ್ ಆಗಿ ಆ ನಾಯಿಯನ್ನ ನೋಡ್ಕೊಳ್ಳದೆ ಏನಾದ್ರೂ ಬೀದಿಯಲ್ಲಿ ಬಿಟ್ಟಿದ್ರೆ ನಿಮ್ಮೇಲೂ ಕೂಡ ಒಂದು ಆಕ್ಷನ್ ತೆಗೆದುಕೊಳ್ಬಹುದು. ಇಂದ ಪ್ರಿವೆನ್ಷನಲ್ ಆಫ್ ಕ್ರೂರಲಿಟಿ ಟು ಅನಿಮಲ್ಸ್ ಆಕ್ಟ್ 1960 ಸೆಕ್ಷನ್ 11 ಪ್ರಕಾರ ನಿಮ್ಮೆಲ್ಲೂ ಕೂಡ ಆಕ್ಷನ್ ತೆಗೆದುಕೊಳ್ಬಹುದು. ಇದಕ್ಕೂ ಕೂಡ ಜೈಲು ಶಿಕ್ಷೆ ಅಥವಾ ಫೈನು ಅಥವಾ ಅವೆರಡರಿಂದಲೂ ಶಿಕ್ಷಿಸಬಹುದು. ಈ ತರದ ಕಾನೂನಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ಅಡ್ವೊಕೇಟ್ ಕೃಷ್ಣ ಸಂಘರ್ಷ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.